ಜಾತ್ರೆ ಅದ ಬರ್ರಿ ಬೆರಳಿದವ್ರ ನಾಟಕ ಬಾಯಿ ನೋಡೋಕತ್ ಬಾರಿ ನಿಂತು ಬರ್ತೀವಿ. ಈಗ ಉಪ್ಪಿಟ್ಟು ಮಾಡೋದಾಗ್ಯದ್ರಿ. ಇನ್ನು ಅಡುಗೆ ಮಾಡಬೇಕು. ಟೈಮ್ 6:30 ಆಲತ್ತರಿ.
9:30 ಆಗ್ಯದ್ರಿ. ಇವತ್ತು ಗೋಧಿ ಕೊಯ್ಲಿಕ್ಕೆ ಬಂದಿದ್ದೆವು. ಎಷ್ಟಾಗ್ತದ ಅಷ್ಟ ಕೊಯ್ಬೇಕ್ರಿ. ಫಸ್ಟಾಗಿ ಒಂದು ಸ್ವಲ್ಪ ಹಸಿ ಇತ್ತು ಗೋಧಿ, ಹಾಗಾಗಿ ಏನು ಕೊಯ್ಯಂಗಿಲ್ಲ. ಒಂದು ಸ್ವಲ್ಪ ನಡು ಅಲ್ಲಿ ಡಂಗ್ ಹಸಿ ಅದ್ರಿ. ಅದರ ಮ್ಯಾಲಿನ ಪಟ್ಟಿ ಅಂತೂ ಪೂರ್ತ ಒಣಗ್ಯದ. ಅದಕ್ಕೆ ಅದೇ ಮ್ಯಾಲಿನ ಪಟ್ಟಿನ ಕೊಯ್ದ್ರೆ ಐತಂತ ಹೇಳ್ತಿದ್ನ ಬಂದಿದ್ದೆವು. ಜಮಿ ಕೊಯ್ಬೇಕಂತೇಳಿ ಬಂದ್ರಂತೂ ಪೂರ್ತಿ ಜಮಿ ಎಲ್ಲ ಬಿದ್ದುಬಿಟ್ಟಿದ್ರಿ. ಹಂಗಾಗಿ ಕಿಸಿಂದ ಇದು ಏನೋ ಇವತ್ತು ಹೊತ್ತಾಗ್ಯದ ಕೊಯ್ಯೋದು ಬೇಡ ಅಂತೇಳಿ ಬಿಟ್ಟೆವು. ಸ್ವಲ್ಪ ಕಡ್ಲೆ ಕಿತ್ತೈತಲ್ರಿ, ಹಾಗಾಗಿ ಕಡ್ಲೆ ಕಿತ್ತಕ್ಕೆ ಹೋಗಿದ್ದೆವು. ನಾಳೆಗೆ ಜಲ್ದಿ ಬಂದ ಕೊಯ್ಬೇಕ್ರಿ ಇದಕ್ಕೆ. ಯಾಕಂದರೆ ಬಿಸಿಲಾಗ ಕೊಯ್ದ್ರೆ ಪೂರ್ತಿ ಎಲ್ಲ ಉದುರ್ಲಾಗತ್ತೈತ್ರದು. ಹಾಗಾಗಿ ಕಿಸಿಂದ ಮುಂಜಾನೆ ಹೇಳ್ದಾಗ ಕೊಯ್ದ್ರೈತೈತೆ ಅಂತೇಳಿ ಬಿಟ್ಟೆವು. ಇವಾಗ ಟೈಮ್ 6 ಆಗ್ಯದ್ರಿ, ಮನೆಗೆ ಹೊಂಟೀವಿ. ಇವಾಗ ಟೈಮ್ ನೋಡಿದ್ರೆ 5 ಆಗಿತ್ತು. ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ಇವತ್ತು ಜಲ್ದಿ ಹೊಲಕ್ಕೆ ಹೋಗೈತ್ರಿ. ಹಾಗಾಗಿ ಬಾಂಡೆ ಬಿ ತೊಳೆದಿಟ್ಟಿದೆ. ಇವತ್ತು ಒಂದು ಸ್ವಲ್ಪ ಮನೆ ಒರೆಸೋದು ಬೇರೆ ಇತ್ತು. ಹಾಗಾಗಿ ಕಿಸಿಂದ ಅದಿಷ್ಟು ಎಲ್ಲ ಮನೆ ಒರೆಸ್ಕಿಸಿಂದ ಒಂದು ಸ್ವಲ್ಪ ಒಲೆ ಸಾರಿಸಿ ಅನ್ನಕ್ಕೆ ಇಟ್ಟಿದ್ರಿ ಈ ಸೈಡಿಗೆ. ಅದರಿಂದ ರೊಟ್ಟಿ ಮಾಡಬೇಕು. ರೊಟ್ಟಿ ಇಷ್ಟ ಮಾಡ್ತೀನಿ ರೀ. ಇವತ್ತು ಚಪಾತಿನ ಮಾಡೋದಾಗಂಗಿಲ್ಲ. ಅವರು ಜಲ್ದಿನೇ ಎದ್ದಿದ್ರು. ಯಾಕೆಂದರೆ ಇವತ್ತು ಜಮಿ ಕೊಯ್ಲಿಕ್ಕೆ ಹೋಗೋದಿತ್ತಲ್ರಿ. ನಿನ್ನೆ ಒಂದು ಸ್ವಲ್ಪ ಕೊಯ್ಲಿಕ್ಕೆ ಹೋಗಿದ್ದೆವು. ಯಾಕಂದ್ರೆ ಜಾಸ್ತಿ ಒಂದು ಸ್ವಲ್ಪ ಉದುರ್ಲಾಕತ್ತಿತ್ತು ರೀ ಬಿಸಿಲಿಗೆ. ಹಾಗಾಗಿ ಇವತ್ತು ಜಲ್ದಿ 6 ಹೋಗ್ಬೇಕಂತೇಳಿ ಕಿಸಿಂದ ಟೈಮ್ 5 ಆಗ್ಯದ. ಈಗ ಅನ್ನ ಅಂತೂ ಆಗ್ಯದ್ರಿ. ಇನ್ನೊಂದು ಸ್ವಲ್ಪ ಸಾರು ಮಾಡಿ ಒಂದಿಷ್ಟು ರೊಟ್ಟಿ ಮಾಡಿಬಿಟ್ರೆ ಎಲ್ಲ ಅಡುಗೆ ಕೆಲಸ ಅಂತೂ ಆಯಿತು. ಜಲ್ದಿನೇ ಹೋಗ್ಬೇಕಿತ್ತು ಹೊಲಕ್ಕೆ. ರೊಟ್ಟಿ ಆಗ್ಯದ್ರಿ. ಆ ಸೈಡಿಗೆ ಇಷ್ಟ ಅನ್ನಕ್ಕೆ ಇಟ್ಟಿದ್ದ. ಇವಾಗ ರೊಟ್ಟಿ ಅಂತೂ ಆಗಿತ್ತು ರೀ. 6 ಅಂತೂ ಎಲ್ಲ ಅಡುಗೆ ಆಗಿರ್ತದೆ ಇವತ್ತು. ರೊಟ್ಟಿ ಆಗ್ಯದ ಅಂತೇಳಿ ಕಿಸಿಂದ ಒಂದು ಸ್ವಲ್ಪ ಶೇಂಗಾದ ಕಾಳು ಹುರಿಬೇಕು. ಶೇಂಗಾ ಸಾರು ಮಾಡೋದಿತ್ತು. ಯಾಕೆಂದರೆ ಈ ವಿಡಿಯೋ ಈ ಥರ ಯಾಕೆ ಹೊಂಟದಂದ್ರೆ ಒಂದು ಸ್ವಲ್ಪ ಇನ್ನೂ ಕತ್ಲದಲ್ರಿ. ಟೈಮ್ 5 ಆಗ್ಯದ ಅಂತೇಳಿನಿ. ಆದರೆ ಈಗ 5:30 ಆಗ್ಯದ. ಆದ್ರೂ ಒಂದು ಸ್ವಲ್ಪ ಕತ್ಲದ ರೀ. ಜಾಸ್ತಿ ಕ್ಲಿಯರ್ ಬರೋಂಗಿಲ್ಲ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಇದಿಷ್ಟು ಶೇಂಗಾದ ಕಾಳು ಹುರ್ಲಾಗತ್ತಿದ್ರಿ. ಒಂದು ಸ್ವಲ್ಪ ಸಾಂಬಾರು ಮಾಡಿದ್ರೆ ಅಂತ ಕಿಸಿಂದ ಮತ್ತು ಒಣಗಿಸಿ ಇಟ್ಟಿದ್ದ ಕಡ್ಲೆ ಪಲ್ಯ ಐತಲ್ರಿ. ಒಂದಿಷ್ಟು ಕಡ್ಲೆ ಪಲ್ಯ ತಳಸ್ತಿತ್ತು ಬೇಳೆ ಹಾಕಿ ಅಂತ ಕಿಸಿಂದ ಒಂದು ಸ್ವಲ್ಪ ಶೇಂಗಾ ಸಾರು ಮಾಡ್ಬೇಕಂತ ಕಿಸಿಂದ ಅಷ್ಟು ಶೇಂಗಾ ಹುರ್ಲಾಗ್ತಿದ್ವಿ. ರೊಟ್ಟಿ ಅಂತೂ ಮಾಡೋದಾಗ್ಯದ. ಆ ಸೈಡಿಗೆ ಪಲ್ಯನೇ ನಾನು ಅನ್ನಕ್ಕೆ ಇಟ್ಟಿದ್ದೆ. ಅನ್ನನೂ ಆಗಿತ್ತು. ಇವಾಗ ಇದಿಷ್ಟು ಸಾರು ಮಾಡಿಬಿಟ್ಟು ಒಂದು ಸ್ವಲ್ಪ ಗಟ್ಟಿ ಪಲ್ಯ ಮಾಡಿದ್ರಂತೂ ಆಯ್ತು ರೀ. ಒಂದಿಷ್ಟು ಬಟ್ಟೆ ಒಗೆದ ಹೋಗ್ಬೇಕು ಹೊಲಕ್ಕೆ. ಟೈಮ 7:30 ಆಗ್ಯದ್ರಿ. ಇವಾಗ ಬಂದಿದ್ದೆ ಹೊಲಕ್ಕೆ. ಆದರೆ ನಾನು ಕುಡ್ಗಿ ತಂದು ಇದಿಷ್ಟು ಗೋಧಿ ಕೊಯ್ದ್ಮೇಲೆ ಇದಿಷ್ಟು ಅಂತೂ ಆಗಂಗಿಲ್ಲ ರೀ. ಎಷ್ಟಾಯ್ತು ಅಷ್ಟು ಗೋಧಿ ಕೊಯ್ದ. ನಾವು ಇವತ್ತು ದುದ್ನಿಗೆ ಬರೋದು ಇದ್ದೆವು. ಯಾಕೆಂದ್ರೆ ಮನೆ ವಿಡಿಯೋ ತಮ್ಲೈನ್ ವಿಡಿಯೋ ನೋಡಿರೈತ್ರಿ ನೀವು. ಅದಕ್ಕೆ ದವಾಖಾನಿಗೆ ಬಂದಿದ್ದೆವು. ಅದ್ರ ದವಾಖಾನೆ ತೋರಿಸ್ಕೊಂಡು ಬಂದ. ಇವತ್ತಂತೂ ಸೋಮವಾರ ಇತ್ತು ರೀ. ಆದರೆ ಮಂಗಳವಾರ ದಿನ ಬಂದಿದ್ದೆವು ಹೋದವಾರ. ಅದಕ್ಕಾಗಿ ಮತ್ತೆ ಬಂದಿದ್ರು. ಅದಕ್ಕೆ ಇವಾಗ ದವಾಖಾನೆ ತೋರಿಸ್ಕೊಂಡು ಕೇಸಿಂದ ಒಂದು ಸ್ವಲ್ಪ ಎತ್ತಿನ ಗಾಡಿಗೆ ಬಣ್ಣ ಕಲರ್ ಹೋಗೈತ್ರಿ. ಅದಕ್ಕಾಗಿ ಕಲರ್ ವಾರ್ನಿಷ್ ತೊಗೋಬೇಕಂತ ಹೇಳ್ಕಿಸಿಂದ ಅಂಗಡಿಗೆ ಬಂದಿದ್ರು. ಆದರೆ ಯಾಕೋ ಕಲರ್ ಭೀ ಪಸಂದ್ ಬರಲ್ಲ ಅಂತ ಮತ್ತು ರೇಟ್ ಭೀ ಜಾಸ್ತಿ ಹೇಳತ್ತಿದ್ರು.
ಅದಕ್ಕೆ ಕೇಸಿಂದ ಇಲ್ಲಿಂದ ದುಡ್ನಾಗ ಏನು ಕಲರ್ ತೊಗೊಳಿಲ್ರಿ, ಮತ್ತು ಅಫ್ಜಲ್ಪುರ ಹೋದಾಗ ತೊಗೊಂಡು ಬಂದ್ರೈತಿ ಅಂತ ಕೇಸಿಂದ ಆಯ್ತು. ಅವ್ರು ಹುಡುಕಿದಂಥ ಕಲರ್ನೂ ಅಲ್ಲಿ ಇದ್ದಿದ್ದಿಲ್ಲ. ಅದ್ರಾಗ ಬೇರೆ ರೇಟ ಜಾಸ್ತಿ ಹೇಳಕತ್ತಿದ್ರು ರೀ, ಒಂದು 2-3 ಲೀಟ್ರ್ ವಾರ್ನೆಸ್ಗೆ. ಹಂಗಾಗಿ ಕೇಸಿಂದ ಇಲ್ಲೇನಾಗ ವಾರ್ನೆಸ್ ಅದು ತೊಗೊಳಿಲ್ಲ. ಮತ್ತೊಂದು ಸ್ವಲ್ಪ ಏನು ಬಾಡಿನ ಸಂತಿ ಅದು ತೊಗೊಂಡೆವು. ತೊಗೊಂಡು ಕೇಸಿಂದ ಮತ್ತು ಈಗ ಹೋಗ್ಬೇಕ್ರಿ ಊರಿಗೆ, ಅಂದ್ರೆ ಹೊಲಕ್ಕೆ ಹೋಗ್ಬೇಕು. ಊರಿಗೆ ಅಂದ್ರೇ ಹೊಡೆದಾಕ ಹೋಗಂಗಿಲ್ಲ. ಇನ್ನೊಂದು ಸ್ವಲ್ಪ ಕಡ್ಲೆ ಕಿತ್ತೋದಿತ್ತು ರೀ, ಅದಿಷ್ಟ ಮುಂಜಾನೆ ದೌಡ್ ಬಂದು ಗೋಧಿ ಕೊಯ್ದಿದ್ದೆವು, ಜವಿ ಕೊಯ್ದು ಮತ್ತು ಹತ್ತಿರಲಿಂತ ಈ ಕಡೆ ದುದ್ನಿಗೆ ಬಂದಿದ್ದೆವು ದವಾಖಾನಿಗೆ. ಇವಾಗ ದವಾಖಾನೆ ತೋರಿಸ್ಕೊಂಡು ಮತ್ತು ಒಂದು ಇಷ್ಟ ಸಂತಿ ಅದು ಮಾಡ್ಕೊಂಡು ಹೊಂಟಿದ್ದೇವ್ರಿ ಮತ್ತು ಹೊಲಕ್ಕೆ ಹೋಗ್ಬೇಕು.